ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಊಬರ್ ಡ್ರೈವ್ ಪಾಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳೋಣ ಅಂತ ಬಂದಿನಿ. ಮೊದಲನೇದಾಗಿ ಈ ಊಬರ್ ಡ್ರೈವ್ ಪಾಸ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ, ಇವಾಗ ಒಂದು ರೈಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಒಂದು ಬೈಕ್ ಟ್ಯಾಕ್ಸಿಯಲ್ಲೇ ಆಗಲಿ, ಒಂದು ಪಾರ್ಸಲ್ಲೇ ಆಗಲಿ, ಊಬರಲ್ಲಿ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಊಬರಲ್ಲಿ ಡ್ಯೂಟಿ ಮಾಡುವಂಥ ಸಮಯದಲ್ಲಿ ಒಂದು ಡ್ರೈವ್ ಪಾಸ್ ಅಂತ ಹೇಳ್ಬಿಟ್ಟು ನಾವು ತೊಗೊಬೇಕಾಗುತ್ತೆ. ಊಬರ್ ಡ್ರೈವ್ ಪಾಸ್ ಏನಾದ್ರು ನಾವು ತೊಗೊಂಡಿಲ್ಲ ಅಂತ ಅಂದರೆ ಅವನೇನು ಮಾಡ್ತಾನೆ ಅಂತ ಅಂದರೆ ಕಮಿಷನ್ ಕಟ್ ಮಾಡ್ಕೊತಾನೆ. ಅವನು ಕಮಿಷನ್ ಕಟ್ ಮಾಡ್ಕೊಬಾರ್ದು. ಬರೀ 0% ನಾವೇನಾದ್ರು ಕೆಲಸ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಅಮೌಂಟ್ ಅಂತ ಇದೆ, ಒಂದಿಷ್ಟು ಅಮೌಂಟ್ನ ಅವನಿಗೆ ಕಟ್ಟಿದ್ರೆ ಏನು ಮಾಡ್ತಾನೆ ಅಂತ ಅಂದರೆ ಅವನೊಂದು ಲಿಮಿಟ್ ಕೊಡ್ತಾನೆ. ಅಂದರೆ ನಾನು ಫುಲ್ಲು ಡೀಟೇಲಾಗಿ ನಾನು ಇವಾಗ ಮೊಬೈಲಲ್ಲಿ ತೆಗೆದಾಗ ನಾನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅವಾಗ ಏನಾದ್ರು ನಾವು ಅಮೌಂಟ್ ಕಟ್ತೀವಿ ಅಂತ ಅಂದರೆ ನಮಗೆ ಇವಾಗ 0% ಕಮಿಷನ್ನ ಕಟ್ ಮಾಡ್ಕೊಳಕ್ಕೆ ಅವನು ಬಿಡ್ತಾನೆ. ಇಲ್ಲ ಅಂತಂದರೆ ಒಂದು ಪರ್ಸೆಂಟ್ ಕಮಿಷನ್ ಅವನು ಕಟ್ ಮಾಡ್ಕೊತಾನೆ. ಬನ್ನಿ, ಮೊದಲನೇದಾಗಿ ಇವಾಗ ಊಬರ್ ಡ್ರೈವ್ ಪಾಸ್ನ ಹೇಗೆ ತೊಗೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಊಬರ್ ಡ್ರೈವ್ ಪಾಸ್ ತೊಗೊಳ್ಲೇಬೇಕು ನಾವು. ಅಕಸ್ಮಾತ್ ಏನಾದ್ರು ತೊಗೊಳ್ಳಿಲ್ಲ ಅಂತಂದರೆ ತುಂಬ ಕಮಿಷನ್ ಕಟ್ ಮಾಡ್ಕೊತಾನೆ. ಅದರಿಂದಾಗಿ ಏನು ಮಾಡ್ತೀರಾ ಅಂತ ಅಂದರೆ, ಸೊ ನೀವೇನಾದ್ರು ಊಬರಲ್ಲಿ ಏನಾದ್ರು ನೀವು ಡ್ಯೂಟಿ ಮಾಡ್ತೀರಾ ಅಂತ ಅಂದರೆ ಇದಂತೂ ಕಂಪಲ್ಸರಿ ನೀವು ಊಬರ್ ಡ್ರೈವ್ ಪಾಸ್ನ ನೀವು ತೊಗೊಳ್ಲೇಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಇವಾಗ ಊಬರ್ ಡ್ರೈವ್ ಅಪ್ಲಿಕೇಶನ್ನು ಕೂಡ ನಾನು ನಿಮ್ಮ ಹತ್ರ ಓಪನ್ ಮಾಡ್ಕೊತೀನಿ. ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ ಅಪ್ಲಿಕೇಶನ್. ಸ್ಟಾರ್ಟಿಂಗ್ ಓಪನ್ ಮಾಡ್ಕೊಂಡಾಗ ಈ ಥರ ಕಾಣಿಸುವಂಥ ಸಮಯದಲ್ಲಿ ಇಲ್ಲಿ ಕೆಳಗಡೆ ಮೆನ್ಯೂ ಅಂತ ಇದೆ ನೋಡಿ. ಆ ಮೆನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಇವಾಗ ಮೆನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ನಿಮ್ಮ ಪ್ರೊಫೈಲ್ ಕೂಡ ಬರುತ್ತೆ. ನಿಮ್ಮ ಪ್ರೊಫೈಲ್ ಆದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡ್ತಿದ್ದಂಗೆ ಮ್ಯಾನೇಜ್ ಅಂತ ಇದೆ ನೋಡಿ. ಆ ಮ್ಯಾನೇಜ್ ಹತ್ರ 1 2 3 4 ನಾಲ್ಕನೇ ಆಪ್ಷನ್ನು. ಆ ನಾಲ್ಕನೇ ಆಪ್ಷನ್ನೇ ಊಬರ್ ಡ್ರೈವ್ ಪಾಸ್ ಅಂತ ಇದ್ದರೆ, ಊಬರ್ ಡ್ರೈವ್ ಪಾಸ್ ಅಂತ ಇಲ್ಲ, ಅಲ್ಲಿ ಡ್ರೈವ್ ಪಾಸ್ ಅಂತ ಇದೆ. ಆ ಡ್ರೈವ್ ಪಾಸ್ ಅನ್ನೋದು ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆಗ್ತಿದ್ದಂಗೆ ಲೋಡ್ ಕೂಡ ಆಗುತ್ತೆ. ಲೋಡ್ ಕೂಡ ಆಗಾದ್ಮೇಲೆ ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸುತ್ತೆ ನೋಡಿ, ಡ್ರೈವ್ ಪಾಸ್ ಅಂತ ತೋರಿಸ್ತಾ ಇದೆ. ಡ್ರೈವ್ ಪಾಸಲ್ಲಿ ಏನಪ್ಪ ಅಂತಂದರೆ 0% ಕಮಿಷನು, ಕೀಪ್ ಮೋರ್ ಫಾರ್ ಈಚ್ ಟ್ರಿಪ್ಸ್ ಎವರಿ ಟೈಮ್ ಯು ಅರ್ನ್ ಅಂತ ಹೇಳ್ಬಿಟ್ಟು. ಅಂತಂದರೆ ನೀವು ಎಷ್ಟು ಅರ್ನ್ ಮಾಡ್ತೀರೋ ಅಷ್ಟು ಅರ್ನಿಂಗು ನೀವೇ ಇಟ್ಕೊಳ್ಳಿ. ನಾನು 0% ಅಷ್ಟೇ ನಾನು ಕಮಿಷನ್ನ ತೊಗೊಳ್ತೀನಿ ನೀವೇನಾದ್ರು ಡ್ರೈವ್ ಪಾಸ್ ತೊಗೊಂಡ್ರೆ ಅಂತ ಹೇಳ್ಬಿಟ್ಟು ಅವನು ತಿಳಿಸ್ತಾ ಇದ್ದಾನೆ. ಆಮೇಲೆ ಇವಾಗ ಏನಪ್ಪ ಅಂತ ಅಂದರೆ ನಾವು ಇಲ್ಲಿ ಚೂಸ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಒಂಚೂರು ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡ್ತಿದ್ದಂಗೆ ನಮಗೆ ಹಲವಾರು ಪಾಸ್ ಸಿಗ್ತವೆ ನೋಡಿ. ಟೋಟಲಾಗಿ 4 ಪಾಸ್ ಸಿಗ್ತಾಯಿದೆ. ಒಂದು ಅನ್ಲಿಮಿಟೆಡ್ ಪಾಸ್ 24 ಅವರ್ಸ್ ಸಿಗ್ತಾಯಿದೆ. ಇನ್ನೊಂದು ಅನ್ಲಿಮಿಟೆಡ್ ಪಾಸು 72 ಅವರ್ಸ್ ಸಿಗ್ತಾಯಿದೆ. ಇನ್ನೊಂದು 400 ರೂಪೀಸ್ ಅರ್ನಿಂಗ್ಸು, ಇನ್ನೊಂದು 900 ರೂಪೀಸ್ ಇದೆಯಲ್ಲ ಅರ್ನಿಂಗ್ಸು, 900 ರೂಪೀಸ್ ಅರ್ನಿಂಗ್ಸ್ ಇದೆ. ಮೊದಲನೇದಾಗಿ ಇವಾಗ ಫಸ್ಟ್ನೇದಿಗೆ ಏನಪ್ಪ, ಈಗ ಅನ್ಲಿಮಿಟೆಡ್ ಪಾಸ್ ಅಂತ ಅಂದರೆ ಇವಾಗ ಏನಾದ್ರು ನಾವು ರೆಗ್ಯುಲರಾಗಿ ಡ್ಯೂಟಿ ಮಾಡಲ್ಲ, ಎಲ್ಲೋ ಒಂದು ದಿನ ಫುಲ್. ಇವತ್ತು ನಾನು ಈಗ ಅದೇ ಹೇಳ್ತಾವೆ, ಇವಾಗ ಒಂದು ದಿನ ಹೋಗ್ತೀನಿ, ನನಗೇನೋ ರಜಾ ಇದೆ, ನಾನು ಇವತ್ತು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಅಂತ ಅಂದ್ಕೊಳ್ಳಿ. ಇವತ್ತೇನಾದ್ರು ನಾವು ಹೋಗಿ ಡ್ಯೂಟಿ ಮಾಡಬೇಕು ಅಂತ ಅಂದರೆ ಫುಲ್ಲು ಒನ್ ಡೇ ಫುಲ್ ನಾನು ಅರ್ನ್ ಮಾಡಿಬಿಡ್ತೀನಿ. ಅದು ಎಷ್ಟಾದರೂ ಆಗಲಿ, ನಾನು ಒನ್ ಡೇ ಫುಲ್ ಅರ್ನ್ ಮಾಡಿಬಿಡ್ತೀನಿ. ನಾನು ಒನ್ ಡೇ ಫುಲ್ ನಾನೇನೋ ಅರ್ನಿಂಗ್ ಮಾಡೋಕೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ, ಈ 9 ರೂಪಾಯಿ ಇದೆಯಲ್ಲ, ನೀವು 9 ರೂಪಾಯಿ ಅವನಿಗೆ ಕಟ್ಬಿಟ್ಟು ಅನ್ಲಿಮಿಟೆಡ್ ಪಾಸ್ 24 ಅವರ್ಸ್ ನೀವು ತೊಗೊಳ್ಳಿ. ಅಂತ ಅಂದರೆ 24 ಅವರ್ಸ್ವರೆಗೂ ನಿಮಗೆ ಯಾವುದೇ ಆದಂಥ ಕಮಿಷನ್ನ ಅವನು ಕಟ್ ಮಾಡ್ಕೊಳ್ಳಲ್ಲ. ಅಂತ ಅಂದರೆ ನೀವು ರೆಗ್ಯುಲರಾಗಿ ಮಾಡಲ್ಲ, ಅವತ್ತೊಂದು ದಿನ ಫುಲ್ ಡೇ ಮಾಡಬೇಕು ಅಂತ ಹೋಗಿರ್ತಾರಲ್ಲ, ಆ ಫುಲ್ ಡೇ ಮಾಡುವಂಥ ಸಮಯದಲ್ಲಿ ಈ ಅನ್ಲಿಮಿಟೆಡ್ ಪಾಸ್ ಅಂತ ಇದೆಯಲ್ಲ, ಅನ್ಲಿಮಿಟೆಡ್ ಪಾಸ್ನ ನೀವು 9 ರೂಪಾಯಿಗೆ ನೀವು ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದು ಅನ್ಲಿಮಿಟೆಡ್ ಪಾಸ್ 72 ರೂಪೀಸು. ಈ ಅನ್ಲಿಮಿಟೆಡ್ ಪಾಸ್ 72 ರೂಪೀಸ್ ಬಂದ್ಬಿಟ್ಟು ನೋಡಿ, ಇದರಲ್ಲಿ ಒಂದು ಆಫರ್ ಕೂಡ ಕೊಟ್ಟಿದ್ದಾನೆ. ಅಂತ ಅಂದರೆ 33% ನಾನು ಲೆಸ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ಇವಾಗೇನು 9 ಇದೆಯೋ ಅಂದರೆ 18, 72 ಅವರ್ಸ್ ಅಂತ ಅಂದರೆ ಎಷ್ಟು, 3 ದಿವಸ ಆಗುತ್ತಾ? 3 ದಿವಸ ಆಗುತ್ತೆ ಗೈಸ್. 3 ದಿವಸ ಅಂತ ಅಂದರೆ ಇಲ್ಲಿ ನಮಗೆ 9 ರೂಪಾಯಿ ಡಿಸ್ಕೌಂಟ್ ಸಿಕ್ತಂಗೆ ಆಗುತ್ತೆ. 9 ರೂಪಾಯಿ ಡಿಸ್ಕೌಂಟ್ ಅಂತ ಅಂದರೆ ಅದೇ 33%. ಅಕಸ್ಮಾತ್ ಏನಾದ್ರು ನಾವು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತಾಯಿದ್ದೀವಿ ಅಂತ ಅಂದರೆ, ನಾವು ಸ್ಟಾಪ್ ಮಾಡೋದೇ ಇಲ್ಲ, ಒಂದು ವಾರ ಫುಲ್ ನಾನು ಡ್ಯೂಟಿ ಮಾಡ್ತೀನಿ ಅಂತಂದರೆ ನೀವು 3 ದಿವಸದಲ್ಲಿ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ 9 ರೂಪಾಯಿ ಸೇವ್ ಆಗುತ್ತೆ. ಈಗ ನೀವು ಡೈಲಿ ತೊಗೊಬೇಕು ಅಂತಂದರೆ ಎಷ್ಟಾಗುತ್ತೆ ಹೇಳ್ರಿ? 9 ರೂಪಾಯಿ ತೊಗೊಬೇಕಾಗುತ್ತೆ ಡೈಲಿ. ಬಟ್ ಏನಾದ್ರು ನಾನು ಕನ್ಫರ್ಮ್ ಆಗಿ ನಿಮಗೆ ಗೊತ್ತಿಲ್ಲ, ನಾನು 3 ದಿವಸ ನಾನು ಮಾಡ್ತೀನಿ ಡ್ಯೂಟಿ ಅಂತ ಅನ್ನೋ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಈ 18 ರೂಪಾಯಿ ಪಾಸ್ ಏನಿದೆಯೋ ಆ 18 ರೂಪಾಯಿ ಪಾಸ್ ತಗೊಂಡ್ರೆ ನೀವು 72 ಅವರ್ಸ್ ಏನಿದೆಯೋ 72 ಅವರ್ಸ್ ಫುಲ್ಲು ಕೂಡ ಅಷ್ಟೇ ನಿಮಗೆ 0% ಕಮಿಷನ್ ಅವನು ತೊಗೊಳ್ತಾನೆ. ಇಲ್ಲ ಅಂತ ಅಂದರೆ ಕಮಿಷನ್ನ ಕಟ್ ಮಾಡ್ಕೊತಾನೆ. ನೆಕ್ಸ್ಟ್ ಬಂದು ಇದೆಲ್ಲ ನೀವೇನಾದ್ರು ಫುಲ್ ಟೈಮ್ ಮಾಡ್ತೀರಾ, ಒನ್ ಡೇ ಅರ್ನಿಂಗ್ ಮಾಡ್ತೀರಾ ಅಂತ ಅಂದರೆ ನೀವು ಅನ್ಲಿಮಿಟೆಡ್ ಪಾಸೇ ತೊಗೊಳ್ಳಿ. ಇಲ್ಲ ನಾನು ಪಾರ್ಟ್ ಟೈಮ್ ಅಷ್ಟೇ ಮಾಡೋದು ಅಂತ ಅಂದರೆ ಪಾರ್ಟ್ ಟೈಮಲ್ಲೂ ಅಷ್ಟೇ ನೀವು ಅರ್ನಿಂಗ್ಸ್ನ ನೀವು ನೋಡ್ಕೊಂಡು ನೀವು ತೊಗೊಬೇಕಾಗುತ್ತೆ. ಅಂತ ಅಂದರೆ ಅರ್ನಿಂಗ್ ಪಾಸಲ್ಲಿ ಯಾವ ರೀತಿ ಇದೆ ಅಂತ ಅಂದರೆ ನೋಡಿ, 400 ರೂಪಾಯಿ ಅರ್ನಿಂಗು. ಅಂದರೆ ಇಲ್ಲಿ ಡೇ ಲಿಮಿಟ್ ಬಂದು ಜಾಸ್ತಿ ಇರುತ್ತೆ. ಅಂತಂದರೆ 180 ಡೇಸ್ ಏನೋ ಇರೋದು, 180 ಡೇಸ್ ಬರುತ್ತೆ. ಬಟ್ ಅರ್ನಿಂಗ್ಸ್ ನೋಡಿ, ಅರ್ನಿಂಗ್ಸ್ 400 ರೂಪೀಸ್ ಅಷ್ಟೇ ನೀವು ಮಾಡೋಕ್ಕಾಗೋದು. 400 ರೂಪೀಸ್ ಆಗ್ತಿದ್ದಂಗೆ ನಿಮ್ಮ ಪಾಸ್ ಏನಿದೆಯೋ ಅದು ಎಕ್ಸ್ಪೈರ್ ಆಗೋಗುತ್ತೆ. ಈಗ 7 ರೂಪಾಯಿ ಕೊಟ್ಟು ತೊಗೊಳ್ತೀರಾ ಅಂತ ಅಂದ್ಕೊಡ್ರಿ. 7 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಾದ್ಮೇಲೆ ನೀವು ಒಂದು ಪಾರ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರ್ತೀರ. ನೀವು ಪಾರ್ಟ್ ಟೈಮ್ ಮಾಡುವಂಥ ಸಮಯದಲ್ಲಿ 400 ರೂಪಾಯಿ ಏನಾದ್ರು ನಾವು 400 ರೂಪಾಯಿಗಿಂತ ಒಳಗಡೆ ಅರ್ನಿಂಗ್ ಮಾಡ್ತೀರಾ ಅಂತ ಅಂದರೆ ನೀವೇನು ಮಾಡಿರಿ ಅಂತ ಅಂದರೆ
ಏನು 7 ರೂಪಾಯಿ ಪಾಸ್ ಇದೆಯೋ ಆ 7 ರೂಪಾಯಿನ ಪಾಸ್ನ ನೀವು ತೊಗೊಳ್ಳಿ. ಇಲ್ಲ ನಾನು 400 ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಂತಿದ್ದೀನಿ, ನಾನು 700 ರೂಪಾಯಿ 400 ರೂಪಾಯಿಗಿಂತ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ, ಒಂದು 900 ರೂಪಾಯಿವರೆಗೂ ಮಾಡ್ತೀನಿ ಅನ್ನೋರು ಏನು ಮಾಡಬೇಕು ಅಂತಂದರೆ ಈ 12 ರೂಪಾಯಿ ಪಾಸ್ ಇದೆಯಲ್ಲ 12 ರೂಪಾಯಿ ಪಾಸ್ನ ನೀವು ತೊಗೊಬೇಕಾಗಿರುತ್ತೆ. ಅಂದರೆ 400 ರುಪೀಸ್ ತೊಗೊಂಡ್ರು 800 ರುಪೀಸಿಗೆ 7 14 ರೂಪಾಯಿ ಆಗೋಗುತ್ತೆ. ಇಲ್ಲೂ ಕೂಡ 2 ರುಪೀಸ್ ಸೇವ್ ಆಗುತ್ತೆ ಅಂತ. ಅಂದರೆ ಇಲ್ಲಿ ಒಬ್ಬೊಬ್ಬರಿಗೆ 1 ರೂಪಾಯಿ 2 ರೂಪಾಯಿ ಅಂತ ಅನ್ನಿಸ್ಬೋದು ಅಷ್ಟೇ. ನಮಗೇನು ಈಗ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ ಅಂತಂದರೆ ಬಿಡು ನಂದು 2 ರೂಪಾಯಿ ಅಲ್ವಾ ಅಷ್ಟೇ ಹೋದ್ರು ಹೋಗಲಿ ಅಂತ ಅಂದ್ಕೊಂಬಿಡ್ತೀವಿ. ಬಟ್ ಎಷ್ಟು ಜನ ಡ್ರೈವರ್ಸ್ ಇರ್ತಾರೆ ಊಬರಲ್ಲಿ ಕೆಲಸ ಮಾಡೋರು, ಎಷ್ಟು ಜನ ಇರ್ತಾರೆ, ಅಷ್ಟು ಜನದ್ದು ಕೂಡ ಈಗ 2 ರೂಪಾಯಿ ಅಂತ ಅಂದ್ರೂ ಒಂದು ದಿನಕ್ಕೆ ಎಷ್ಟು ಹೊರಟೋಗುತ್ತೆ. ಆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ನಾವು ಕೂಡ. ನಮಗೆ ಇದು ಚಿಕ್ಕದೆ, ಬಟ್ ಅವರಿಗೆ ಅದು ದೊಡ್ಡದಾಗಿ ಅಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಪಾಸ್ ಮಾಡಿರೋದು. ಅಂದರೆ ಅನ್ಕೊಬೋದು ಬಿಡೋ ಪಾಸ್ 9 ರೂಪಾಯಿ ಅಲ್ವಾ ಆರಾಮಾಗಿ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊಬೋದು. ಬಟ್ ಕಮಿಷನ್ಗಿಂತ ಬೆಟರ್ ಇದು. ಅಕಸ್ಮಾತ್ ಏನಾದ್ರು ಕಮಿಷನ್ ಏನಾದ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಇವರು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ತೊಗೊಳಕ್ಕೆ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಪರ್ಸೆಂಟೇಜಿಗಿಂತ ಇದು ಬೆಸ್ಟ್ ಆಗಿದೆ. ಇದು ಪರ್ಸೆಂಟೇಜ್ ಏನಾದ್ರು ತೊಗೊಳಕ್ಕೆ ಏನಾದ್ರು ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಹೆವಿ ಪರ್ಸೆಂಟೇಜ್ ತೊಗೊಳ್ತಾರೆ. ನನಗೆ ಅನ್ನಿಸ್ದಂಗೆ ಪಾಸೇ ಬೆಸ್ಟು. ಈಗ ಪರ್ಸೆಂಟೇಜ್ಗಿಂತ ಪಾಸೇ ಬೆಸ್ಟ್. ಅದಕ್ಕೋಸ್ಕರ ನೀವೇನಾದ್ರು ಒನ್ ಡೇ ಮಾಡ್ತೀರಾ ಅಂತಂದರೆ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಅಂತಂದರೆ ನಾವು ಡ್ಯೂಟಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಪ್ಲ್ಯಾನ್ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ನೀವು ಈ ಡ್ರೈವ್ ಪಾಸ್ನ ನೀವು ತೊಗೋಬೇಕಾಗುತ್ತೆ. ಸುಮ್ಮನೆ ಯಾವ್ದು ಬೇಕೋ ಅದನ್ನು ತೊಗೊಬೇಡಿ. ಅಂದರೆ ನೀವು ಒಂದು ಫಸ್ಟೇ ಫಿಕ್ಸ್ ಆಗಿಬಿಡಿ, ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀವು ಈ ಥರ ಮಾಡ್ಬೋದು. ಇದೆಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಮಿಕ್ಸ್ ಮಾಡ್ತಾರೆ. ರ್ಯಾಪಿಡೋ ಊಬರ್ ಎಲ್ಲ ಮಿಕ್ಸ್ ಮಾಡ್ತಾರೆ. ನಾನು ಕೂಡ ಅಷ್ಟೇ ತುಂಬ ಸಲ ಮಿಕ್ಸ್ ಮಾಡ್ತೀನಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಈ ಅರ್ನಿಂಗ್ ಪಾಸ್ ಇದೆಯಲ್ಲ, ಅರ್ನಿಂಗ್ ಪಾಸೇ ಸಾಲಕ್ಕೂ ಏನೋ ನಮಗೇನು ಅನ್ಲಿಮಿಟೆಡ್ ಏನು ಬೇಕಾಗಲ್ಲ. ಅರ್ನಿಂಗ್ ಪಾಸ್ ಏನಿದೆಯೋ ಅರ್ನಿಂಗ್ ಪಾಸ್ನ ತೊಗೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂತಂದರೆ ಒಂದು 400 ರುಪೀಸ್ ತಕ್ಕನೇ ಆಗೋದದು. ಇಲ್ಲೂ ಜಾಸ್ತಿ ಊಬರದೇ ಜಾಸ್ತಿ ಬರ್ತಾಯಿದೆ ಅಂತ ಒಂದು ಸಮಯದಲ್ಲಿ ನೀವು ನೋಡ್ಕೋಬೇಕು. ಆ ಟೈಮಲ್ಲಿ ಬೇಕು ಅಂತ ಅಂದರೆ ನೀವು 900 ರೂಪಾಯಿ ಪಾಸ್ ಅಂತ ತೊಗೋಬೇಕು. ಅವಾಗೇನು ಅನ್ಲಿಮಿಟೆಡ್ ಏನು ಬೇಕಾಗಲ್ಲ. ಸೊ ಇದನ್ನು ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಅಂತ ಅಂದರೆ ಕೆಲವೊಬ್ಬರು ಕಮೆಂಟ್ ಮಾಡಿ ತಿಳಿಸ್ತಾ ಇರಿ ಊಬರ್ ಡ್ರೈವ್ ಹೆಂಗೆ ತೊಗೊಳೋದು, ಊಬರ್ ಡ್ರೈವ್ ಪಾಸ್ ಹೆಂಗೆ ತೊಗೊಳೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೋಸ್ಕರ ತಿಳಿಸ್ಕೊಳೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.